ಇದರೊಳಗಡೆ ನಾವು ಶುದ್ಧ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀವಿ. ಕಚ್ಚಾ ಗಾಣದ ಎಣ್ಣೆನ ಕೋಲ್ಡ್ ಪ್ರೆಸ್ ಮಾಡಿರೋವಂಥ ಶುದ್ಧವಾದ ಕೊಬ್ಬರಿ ಎಣ್ಣೆ. ಒಂದು ಲೀಟ್ರ್ ಹಾಕಿದ್ದೀವಿ. ಮತ್ತೊಂದು ಲೀಟ್ರನ್ನ ಬೆರೆಸೋಣ ಇದಕ್ಕೆ. ಪರಿಶುದ್ಧವಾದ ಗಾಣದಿಂದ ತಯಾರಿಸಿದಂಥ ಕೊಬ್ಬರಿ ಎಣ್ಣೆ 2 ಲೀಟ್ರ್. ಈಗ ಇದರೊಳಗಡೆ 2 ಲೀಟ್ರು ಭೃಂಗರಾಜ ಸ್ವರಸವನ್ನು ತಗೊಳ್ತಾ ಇದ್ದೀವಿ. ಭೃಂಗರಾಜ, ತಾಜಾ ಭೃಂಗರಾಜ, ಫ್ರೆಶ್ ಭೃಂಗರಾಜ ಗಿಡಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಕುಟ್ಟಿ ಅದರಿಂದ ತೆಗೆದಿರೋ ಅಂಥ ರಸ ಭೃಂಗರಾಜ ಸ್ವರಸ. ತುಮಕೂರಿನ ಕೆರೆಯ ಸುತ್ತ ಸಿಗುವಂಥ ಹುಡುಕಿ ತೆಗೆದಿರೋ ಅಂಥ ಭೃಂಗರಾಜ. ಎರಡು ಲೀಟ್ರು ಭೃಂಗರಾಜವನ್ನು ಬೆರೆಸಿದ್ದೀವಿ ಈಗ ಇದಕ್ಕೆ. ಈಗ ಇದರೊಳಗೆ 2 ಲೀಟ್ರ್ ಬೆಟ್ಟ ನೆಲ್ಲಿಕಾಯಿ ರಸವನ್ನು ಹಾಕ್ತಾಯಿದ್ದೀವಿ. ಶುದ್ಧ ತಾಜಾ ಬೆಟ್ಟ ನೆಲ್ಲಿಕಾಯಿ ತಂದು ಅದನ್ನು ನಮ್ಮ ಜ್ಯೂಸರ್ ಮಿಷಿನಿಂದ ಅದರದ್ದು ರಸವನ್ನು ತೆಗೆದು ಫ್ರೆಶ್ ಜ್ಯೂಸ್, ಒಳ್ಳೆ ಹಾಲಿದ್ದಂಗಿದೆ ಇದು. ಬೆಟ್ಟ ನೆಲ್ಲಿಕಾಯಿ ರಸ 1 ಲೀಟ್ರು. ಮತ್ತೊಂದು ಲೀಟ್ರು ಬೆಟ್ಟ ನೆಲ್ಲಿಕಾಯಿ ರಸವನ್ನು ಇದರೊಳಗೆ ಸೇರಿಸೋಣ. ಎರಡು ಲೀಟ್ರು ಬೆಟ್ಟ ನೆಲ್ಲಿಕಾಯಿ ರಸವನ್ನು ಇದರೊಳಗೆ ಸೇರಿಸ್ತಾ ಇದ್ದೀವಿ. ಇದಕ್ಕೆ ಶುದ್ಧ ದೇಶಿ ಹಸುವಿನ ಹಾಲನ್ನು 4 ಲೀಟ್ರ್ ಹಾಲನ್ನು ಇವತ್ತು ಬೆರೆಸ್ತಾ ಇದ್ದೀವಿ. ಇದು ತೈಲ ಪಾಕ ನಿರಂತರ 2 ದಿವಸ ನಡೆಯುತ್ತೆ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಮತ್ತು ನಾಳೆ ಬೆಳಗ್ಗೆಯಿಂದ ಸಂಜೆ ತನಕ. ಇವತ್ತು 4 ಲೀಟ್ರು ಹಸುವಿನ ಹಾಲನ್ನು ಬೆರೆಸ್ತಾ ಇದ್ದೀವಿ. ನಾಳೆ ಮತ್ತೆ 4 ಲೀಟ್ರು ಹಸುವಿನ ಹಾಲನ್ನು ಬೆರೆಸ್ತೀವಿ. 1 ಲೀಟ್ರ್ ಆಯಿತು. ಎರಡು ಲೀಟ್ರ್ ಹಾಕ್ತಾಯಿದ್ದೀವಿ. ಮೂರು ಲೀಟ್ರ್ ಬೆರೆಸಿದ್ದೀವಿ. ಈಗ ಇದರೊಳಗಡೆ ಗಿಡಮೂಲಿಕೆ ಚೂರ್ಣವನ್ನು, ವಿವಿಧ ಗಿಡಮೂಲಿಕೆ ಚೂರ್ಣಗಳಿರುತ್ತೆ, ಅದನ್ನು 1 ಲೀಟ್ರ್ ಹಾಲೊಳಗಡೆ ಬೆರೆಸ್ಬಿಟ್ಟು ಇದರೊಳಗಡೆ ಹಾಕೋದು. ಒಣಗಿರೋವಂಥ ಗಿಡಮೂಲಿಕೆ ಚೂರ್ಣಗಳು. ಈಗ ಚೆನ್ನಾಗಿ ಅದನ್ನು ಹಾಲೊಳಗಡೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ತಿರುಗಿಸ್ಬೇಕು. ಸಂಪೂರ್ಣ 4ನೇ ಲೀಟ್ರ್ ಹಾಲನ್ನ ಈಗ ಇದರೊಳಗಡೆ ಬೆರೆಸ್ತಾ ಇದ್ದೀವಿ.
ಇದೀಗ ತೈಲ ಪಾಕ ಸಂಜೆ ತನಕ ನಿರಂತರವಾಗಿ ನಡೆಯುತ್ತೆ. ನಾಳೆ ಮತ್ತೆ ಇದಕ್ಕೆ 4 ಲೀಟ್ರ್ ಮತ್ತೆ ದೇಶಿ ಹಸುವಿನ ಹಾಲು ಬೆರೆಸಿ ಮತ್ತೆ ತೈಲ ಪಾಕ ಮುಂದುವರಿಸ್ತೀವಿ. ಎರಡು ದಿವಸದ ನಂತರ ಶುದ್ಧ ಆಯುರ್ವೇದ ತೈಲ ಭೃಂಗಾಮಲಕ ತೈಲ ತಯಾರಾಗುತ್ತೆ.